ನಮಸ್ಕಾರ ವೀಕ್ಷಕರೇ. ಇವತ್ತು ಇಡೀ ರಾಜ್ಯ ಬೆಚ್ಚಿ ಬೀಳುವಂತಹ, ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತಹ ಒಂದು ಮಹಾ ರೋಚಕ ಮತ್ತು ಆಘಾತಕಾರಿ ಸುದ್ದಿಯ ವಿವರದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹೈ ಸೆಕ್ಯೂರಿಟಿ ಇರುವಂತಹ ಸೆಂಟ್ರಲ್ ಜೈಲಿನಿಂದ ಒಬ್ಬನಲ್ಲ ಇಬ್ಬರಲ್ಲ, ಬರೋಬ್ಬರಿ 3 ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಂತಹ ಕಟುಕ ಕೈದಿಗಳು ಪರಾರಿಯಾಗಿದ್ದಾರೆ. ಆದ್ರೆ ಈ ಎಸ್ಕೇಪ್ ಹಿಂದೆ ಇರುವ ಅಸಲಿ ರಹಸ್ಯ ಮತ್ತು ಟ್ವಿಸ್ಟ್ಗಳು ಈಗ ಪ್ರತಿಯೊಬ್ಬರನ್ನ ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಯಾವುದೇ ಒಬ್ಬ ಸಾಮಾನ್ಯ ಅಪರಾಧಿಯೂ ಕೂಡ ತಲೆ ಹಾಕೋದಕ್ಕೆ ಹೆದರುವ ಆ ಜೈಲಿನಲ್ಲಿ ನಡೆದಿರೋದು ನೋಡಿದ್ರೆ ಸಿನಿಮಾ ಕತೆ ಕೂಡ ಸಪ್ಪೆ ಅನ್ಸುತ್ತೆ. 25 ಅಡಿ ಎತ್ತರದ ಬೃಹತ್ ಗೋಡೆ, 4 ಹಂತದ ಕಟ್ಟುನಿಟ್ಟಿನ ಭದ್ರತೆ, ಅದಕ್ಕೆ ತಂತಿ, ವಿದ್ಯುತ್ ಬೇಲಿ, ಸುತ್ತಲೂ ಕಣ್ಣಿಟ್ಟಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳು, ಇಷ್ಟೆಲ್ಲ ಹೈಟೆಕ್ ಕಣ್ಗಾವಲು ಇದ್ರೂ ಕೂಡ ಆ ಮೂವರು ಹೆದರದೆ ಯಾರಿಗೂ ತಿಳಿದಂತೆ ಹೇಗೆ ಹೊರ ಬಂದ್ರು? ಆದ್ರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ ನೋಡಿ. ಇದು ಕೇವಲ ಕೈದಿಗಳ ಬುದ್ಧಿವಂತಿಕೆಯೇ ಅಥವಾ ಇದರ ಹಿಂದೆ ಬೇರೆಯದ್ದೇ ಯಾವ್ದಾದ್ರೂ ಒಂದು ಆಟ ಇದೆಯಾ ಅಂತ. ನಿಖರವಾಗಿ ಈ ಘಟನೆ ನಡೆದಿದ್ದು ಎಲ್ಲಿ ಮತ್ತು ಯಾವಾಗ ಅನ್ನುವಂತಹ ವಿವರಕ್ಕೆ ನಾವು ಬರೋದಾದ್ರೆ, ಇದು ನಡೆದಿರೋದು ಕಲಬುರ್ಗಿಯ ಜೇವರ್ಗಿ ರಸ್ತೆಯಲ್ಲಿರುವಂತಹ ಹೈ ಸೆಕ್ಯೂರಿಟಿ ಸೆಂಟ್ರಲ್ ಜೈಲ್ನಲ್ಲಿ. ನಿನ್ನೆ ಮಧ್ಯರಾತ್ರಿ ಅಂದ್ರೆ ನಸುಕಿನ ಜಾವ ಸುಮಾರು 3 ಗಂಟೆಯ ಆ ಸುಮಾರಿಗೆ ಇಡೀ ಜೈಲು ಸಿಬ್ಬಂದಿ ಗಾಢ ನಿದ್ರೆಯಲ್ಲಿದ್ದಾಗ ಈ ಮೂವರು ಕೂಡ ಸದ್ದಿಲ್ಲದೆ ತಮ್ಮ ಕಾರ್ಯಾಚರಣೆಯನ್ನ ಮುಗಿಸಿ ಕಾಂಪೌಂಡ್ ಅನ್ನ ಹಾರಿ ಎಸ್ಕೇಪ್ ಆಗಿದ್ದಾರೆ. ಅವರು ಹೋದ ಮೇಲಷ್ಟೇ ಜೈಲಿನ ಅಧಿಕಾರಿಗಳಿಗೆ ನಮ್ಮ ಮನೆಯ ದೀಪವೇ ಕಳವಾಗಿದೆ ಅನ್ನುವಂತಹ ಒಂದು ಸತ್ಯ ಅರಿವಿಗೆ ಬಂದದ್ದು. ಹಾಗಾದ್ರೆ ಈ ಸಾಹಸ ಮಾಡಿ ಓಡಿ ಹೋದ ಆ ಮೂವರು ಸಾಮಾನ್ಯ ಕಳ್ರ? ಖಂಡಿತ ಅಲ್ಲ ವೀಕ್ಷಕರೇ. ಅವರೆಲ್ಲರೂ ಕೂಡ ಕೊಲೆ ಪ್ರಕರಣದಲ್ಲಿ ಕೋರ್ಟ್ನಿಂದ ತಪ್ಪಿತಸ್ಥರು ಅಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಂತಹ ಕ್ರೂರಿಗಳು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಮಸ್ತಾನ ಸಂತಾಪುರದ ಸಂತೋಷ್ ಬಸಪ್ಪ ಮತ್ತು ಬಕ್ಕಜೂಡಿಯ ಸಾಗರ್ ಭೀಮರಾಯ್ ಎಂಬವರೇ ಈ ಅಪರಾಧದ ಸಜಾ ಕೈದಿಗಳು. ಇಂತಹ ಗಂಭೀರ ಅಪರಾಧಿಗಳು ಸಮಾಜದಲ್ಲಿ ಮುಕ್ತವಾಗಿ ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ ನೀವು ಯೋಚಿಸಿ ಒಮ್ಮೆ. ಆದ್ರೆ ಇಲ್ಲಿ ಇಡೀ ಪ್ರಕರಣಕ್ಕೆ ಒಂದು ವಿಚಿತ್ರ ತಿರುವು ಸಿಗ್ತದೆ. ಜೈಲಿನ ಬ್ಯಾರೆಕ್ನ ಒಳಗಿರುವಂತಹ ಕಂಬಿಗಳನ್ನ ಅವರು ಹೇಗೆ ತಾನೇ ಕತ್ತರಿಸೋದಕ್ಕೆ ಸಾಧ್ಯ ಅಂತ ಯೋಚಿಸಿ. ಬರೀ ಕೈಯಿಂದ ಕಬ್ಬಿಣದ ಕಂಬಿಯನ್ನ ಮುರಿಯೋದಕ್ಕೆ ಇವರೇನು ಸೂಪರ್ ಮ್ಯಾನ್ ಕ್ಯಾರೆಕ್ಟರ್ಗಳಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಆ ದಪ್ಪನೆಯ ಕಂಬಿಗಳನ್ನ ಕತ್ತರಿಸೋದಕ್ಕೆ ಬೇಕಾದಂತಹ ಕಬ್ಬಿಣದ ಕಟರ್ ಜೈಲಿನ ಒಳಗಡೆ ಬಂದದ್ದಾದ್ರೂ ಹೇಗೆ? ಹಾಗಾದ್ರೆ ಇವರಿಗೆ ಆ ಏಣಿ ಕೊಟ್ಟವ್ರು ಯಾರು? ಅಷ್ಟೊಂದು ಎತ್ತರದಿಂದ ಇಳಿಯೋದಕ್ಕೆ ಬಟ್ಟೆಯ ಬಲವಾದ ಹಗ್ಗ ಹೇಗೆ ಸಿಕ್ಕಿದೆ ಇವರಿಗೆ? ಇಲ್ಲಿಯವರೆಗೂ ಕೂಡ ಎಲ್ಲರೂ ಗಮನಿಸದ ಒಂದು ಪ್ರಮುಖ ವಿಷಯ ಇಲ್ಲಿದೆ ನೋಡಿ. ಯಾವಾಗ ಪೊಲೀಸರು ಜೈಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ನಡೆಸ್ತಾರೋ ಆಗ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗ್ತದೆ. ಕೈದಿಗಳು ಕಂಬಿಯನ್ನ ಕತ್ತರಿಸಿ ಗೋಡೆಯನ್ನ ಜಿಗಿದು ರಸ್ತೆಯಲ್ಲಿ ಹೋಗುವ ದೃಶ್ಯಗಳು ಕೂಡ ಸರಿಯಾಗಿದೆ. ಆದ್ರೆ ಆಶ್ಚರ್ಯ ಅಂತ ಹೇಳಿದ್ರೆ ಇವರು ಜೀವ ಹಿಡ್ಕೊಂಡು ಓಡಾಡ್ತಾ ಇಲ್ಲ. ಅಂದ್ರೆ ಜೀವ ಹಿಡ್ಕೊಂಡು ಓಡಿ ತಪ್ಪಿಸ್ಕೊಂಡು ಓಡುವಂತಹ ಆ ರೇಂಜ್ ಇದೆಯಲ್ಲ, ಅದ್ಯಾವ್ದು ಕೂಡ ಇವರಿಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ. ಆದ್ರೆ ಅತ್ಯಂತ ಆರಾಮಾಗಿ ಯಾವುದೇ ಭಯವೇ ಇಲ್ಲದಂತೆ ಸದ್ದಿಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಜೈಲಿನಿಂದ ತಪ್ಪಿಸ್ಕೊಂಡ ಅಪರಾಧಿಯಲ್ಲಿ ಇಂತಹ ನಿರಾಳತೆ ಇರೋದಕ್ಕೆ ಹೇಗೆ ತಾನೇ ಸಾಧ್ಯ? ಹಾಗಾದ್ರೆ ಇದರ ಅಸಲಿ ಅರ್ಥ ಏನು ವೀಕ್ಷಕರೇ? ಇಲ್ಲಿ ಕಾಡುವ ಅತಿ ದೊಡ್ಡ ಅನುಮಾನ ಏನಂತ ಹೇಳಿದ್ರೆ, ಒಳಗಿನ ಸಿಬ್ಬಂದಿಯ ಸಹಾಯವಿಲ್ಲದೆ ಇಂತಹ ಹೈ ಸೆಕ್ಯೂರಿಟಿ ಜೈಲ್ನಲ್ಲಿ ಕಲ್ದಿ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ಕಲಬುರ್ಗಿ ಜೈಲ್ನಲ್ಲಿ ಸಿವಿಲ್ ಕನ್ಸ್ಟ್ರಕ್ಷನ್ ಕೆಲಸ ನಡೀತಿದ್ದು ಅಲ್ಲಿನ ಏಣಿಯನ್ನೇ ಅವರು ಬಳಸ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಕಾಂಪೌಂಡ್ ಮೇಲಿದ್ದಂತಹ ವಿದ್ಯುತ್ ಬೇಲಿ ಕೂಡ ಕೈಕೊಟ್ಟಿತ್ತು ಅನ್ನುವಂತಹ ಮಾಹಿತಿ ಕೂಡ ಇವರಿಗೆ ಇತ್ತು. ಅಂದ್ರೆ ಇಲ್ಲಿ ಸಿಸಿಟಿವಿ ಇಲ್ಲ, ಎಲ್ಲಿ ಪೆಟ್ರೋಲಿಂಗ್ ಇರುವುದಿಲ್ಲ ಅನ್ನುವಂತಹ ಜೈಲಿನ ರಹಸ್ಯ ಮಾಹಿತಿ ಕೈದಿಗಳ ಕೈ ಸೇರಿದ್ದು ಹೇಗೆ? ಹಾಗಾದ್ರೆ ಕಾಸಿಗಾಗಿ ಇಲಾಖೆಯವರು ಏನಾದ್ರೂ ಇವರ ಜೊತೆ ಕೈ ಜೋಡಿಸಿದ್ರ ಅನ್ನುವಂತಹ ಅನುಮಾನ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಇದು ಕೇವಲ ಜೈಲು ಎಸ್ಕೇಪ್ ಮಾತ್ರ ಅಲ್ಲ, ಇಡೀ ಗೃಹ ಇಲಾಖೆಗೆ ಬಿದ್ದಂತಹ ಒಂದು ದೊಡ್ಡ ಚಾಟಿ ಏಟು ಅಂತಾನೆ ಹೇಳ್ಬೋದು. ಇದರಿಂದ ಎಚ್ಚೆತ್ತಂತಹ ಪೊಲೀಸರು ತಕ್ಷಣವೇ ಜಂಟಿ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ಈ ಕಾರ್ಯಾಚರಣೆಯ ಬೆನ್ನಲ್ಲೇ ಕಥೆಯಲ್ಲಿ ಮುಂದೆ ನಡೆದಿದ್ದು ಇನ್ನೂ ಆಶ್ಚರ್ಯಕರಕ ಮತ್ತು ರೋಚಕವಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಭೀಕರ ಗುಂಡಿನ ಸದ್ದು ಕೇಳಿಸಿದೆ. ಹೌದು ವೀಕ್ಷಕರೇ, ಪೊಲೀಸರು ಎಸ್ಕೇಪ್ ಆದವರನ್ನ ಬೆನ್ನಟ್ಟಿ ಶೂಟೌಟ್ ಅನ್ನ ನಡೆಸಿದ್ದಾರೆ.
ಪೊಲೀಸರ ಜಾಲಕ್ಕೆ ಸಿಕ್ಕಿ ಬಿದ್ದವನೇ ಆ ಸಜಾ ಖೈದಿ ಸಂತೋಷ್ ಅಂತ. ಪ್ರತಾಪಾದ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಆತನನ್ನ ಸುತ್ತುವರೆದು ಶರಣಾಗುವಂತೆ ಎಚ್ಚರಿಕೆ ನೀಡಿದ್ರೂ ಕೂಡ ಆತ ಉಲ್ಟಾ ಪೊಲೀಸರ ಮೇಲೆಯೇ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾನೆ. ಇನ್ನೇನು ವಿಧಿ ಇಲ್ಲದಂತಹ ಪೊಲೀಸರು ಆತನ ಬಲಗಾಳಿಗೆ ಗುಂಡಿನ ಏಟನ್ನ ಕೊಟ್ಟಿದ್ದಾರೆ. ಗುಂಡಿಕ್ಕಿ ಹೆಡೆಮುರಿಯನ್ನ ಕೂಡ ಆತನನ್ನ ಕಟ್ಟಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ನರಳ್ತಾ ಇರುವ ಆ ಸಂತೋಷನಿಗೆ ಈಗ ಜೈಲಿಂದ ಓಡಿ ಹೋದ ಸಂತೋಷ ಎಲ್ಲ ಕರಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಇಲ್ಲೇ ಮತ್ತೊಂದು ದೊಡ್ಡ ಪ್ರಶ್ನೆ ಮತ್ತು ಆತಂಕ ಎದುರಾಗ್ತದೆ. ಮೂವರಲ್ಲಿ ಒಬ್ಬನನ್ನೇನೋ ಪೊಲೀಸರು ಶೂಟ್ಔಟ್ ಮಾಡಿ ಹಿಡಿದಿದ್ದಾರೆ. ಆದ್ರೆ ಉಳಿದ ಇಬ್ಬರ ಭೀಕರ ಕೊಲೆಗಡುಕರಾದಂತಹ ಮಸ್ತಾನ್ ಮತ್ತು ಸಾಗರ್ ಹಾಗಾದ್ರೆ ಎಲ್ಲಿದ್ದಾರೆ? ಅವರಿಬ್ಬರು ಈಗಾಗಲೇ ನಗರದ ಗಡಿ ದಾಟಿದ್ದಾರಾ? ಅವರಿಗೆ ಹೊರಗಿನಿಂದ ಯಾರಾದ್ರೂ ಕೂಡ ವಾಹನ ಅಥವಾ ಫೋನ್ನ ವ್ಯವಸ್ಥೆ ಏನಾದ್ರೂ ಮಾಡಿಕೊಟ್ಟಿದ್ದಾರಾ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಸದ್ಯಕ್ಕೆ ಎಫ್ಎಸ್ಎಲ್ ತಂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದೆ. ಇಬ್ಬರಿಗಾಗಿ ತೀವ್ರ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಇನ್ನು ಈ ಇಡೀ ಘಟನೆಗೆ ರಾಜಕೀಯ ಆಯಾಮ ಕೂಡ ಸಿಕ್ಕಿದ್ದು ರಾಜ್ಯ ಸರ್ಕಾರಕ್ಕೆ ಇದು ಭಾರಿ ಒಂದು ಮುಜುಗರವನ್ನ ಉಂಟು ಮಾಡಿದೆ. ಯಾಕಂತ ಹೇಳಿದ್ರೆ ಈ ಘಟನೆ ನಡೆದಿರೋದು ಬೇರೆ ಎಲ್ಲೂ ಕೂಡ ಅಲ್ಲ, ಖುದ್ದು ರಾಜ್ಯದ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಾದಂತಹ ಕಲಬುರಗಿಯಲ್ಲಿ. ಗೃಹ ಸಚಿವರು ತಮ್ಮದೇ ಆದಂತಹ ತವರಿನ ಜೈಲಿನ ಭದ್ರತೆಯನ್ನ ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅಂತ ಸಾರ್ವಜನಿಕರು ಹಾಗೂ ರಾಜಕೀಯ ವಲಯದಲ್ಲಿ ತೀವ್ರವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಜೈಲು ಎಸ್ಕೇಪ್ ಪ್ರಕರಣ ಏನಿದೆ, ಇದು ಇಲಾಖೆಯ ಘನತೆಯನ್ನ ಮಾತ್ರ ಹರಾಜು ಹಾಕಿದೆ ಅಂತಾನೆ ಹೇಳ್ಬೋದು. ಇನ್ನು ಕಲಬುರಗಿ ಸೆಂಟ್ರಲ್ ಜೈಲಿನ ವಿರುದ್ಧ ಇಂತಹ ಆರೋಪಗಳು ಕೇಳಿ ಬರ್ತಾ ಇರೋದು ಇದು ಮೊದಲೇನೂ ಅಲ್ಲ. 629 ಕೈದಿಗಳ ಸಾಮರ್ಥ್ಯ ಇರುವಂತಹ ಈ ಜೈಲಿನಲ್ಲಿ ಈ ಹಿಂದೆ ಕೂಡ ಕೈದಿಗಳಿಗೆ ವಿಐಪಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು. ಗಾಂಜಾ ಮತ್ತು ಮೊಬೈಲ್ ಫೋನ್ಗಳು ಆರಾಮಾಗಿ ಸಿಗುತ್ತೆ ಅನ್ನುವಂತಹ ಒಂದು ಗಂಭೀರ ಆರೋಪಗಳು ಕೂಡ ಇದ್ವು. ವಿಡಿಯೋಗಳು ಕೂಡ ಈ ಬಗ್ಗೆ ವೈರಲ್ ಆಗಿತ್ತು. ಆದ್ರೆ ಈಗ ಜೈಲಿನ ಕಂಬಿ ಕತ್ತರಿಸಿ ಎಸ್ಕೇಪ್ ಆಗುವಂತಹ ಹಂತಕ್ಕೆ ವ್ಯವಸ್ಥೆ ಹದಗೆಟ್ಟಿರುವುದು ದುರಂತ ಅಂತಾನೆ ಹೇಳ್ಬೋದು. ಕೆಲವೇ ದಿನಗಳ ಹಿಂದಷ್ಟೇ ಇದೇ ಭಾಗದ ಅಫ್ಜಲ್ಪುರ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಓಡಿ ಹೋಗಿದ್ದ. ಆಗ ಸೆಂಟ್ರಲ್ ಜೈಲಿನಿಂದಲೇ 3 ಓಡಿ ಹೋಗಿದ್ದಾರೆ. ಅಂದ್ರೆ ಈಗ ಮೊದಲು ಪೋಕ್ಸೋ ಕೇಸ್ನಲ್ಲಿ ಬಂಧಿತನಾಗಿದ್ದಂತಹ ಆರೋಪಿ ಅಫ್ಜಲ್ಪುರ ಪೊಲೀಸ್ ಠಾಣೆಯಿಂದ ಓಡಿ ಹೋದ್ರೆ ಈಗ ಸೆಂಟ್ರಲ್ ಜೈಲಿನಿಂದ 3 ಜನ ಓಡಿ ಹೋಗಿದ್ದಾರೆ. ಹಾಗಾದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಕಠಿಣ ಶಿಕ್ಷೆ, ಕಠಿಣ ಕ್ರಮ ಅನ್ನೋದಿಲ್ವಾ? ಕೇವಲ ಇದೆಲ್ಲ ಕೂಡ ಭಾಷಣದ ಪದಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ತಪ್ಪು ಮಾಡಿದ ದುರುಳಲು ಹಣದ ಬಲದಿಂದ ಆರಾಮಾಗಿ ತಪ್ಪಿಸ್ಕೊಳ್ಬಹುದು ಅನ್ನುವಂತಹ ಧೈರ್ಯ ಬಂದ್ರೆ ಸಮಾಜದಲ್ಲಿ ಕ್ರೈಮ್ ರೇಟ್ ಮತ್ತಷ್ಟು ಹೆಚ್ಚಾಗುವುದರಲ್ಲಿ ಅನುಮಾನವೇ ಇಲ್ಲ. ಇಲ್ಲಿ ಉಳಿದಿರುವ ಅತಿ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಜೈಲಿನ ಒಳಗೆ ಇರುವ ಕೈದಿಗಳನ್ನೇ ಕಾಯೋದಕ್ಕೆ ಸಾಧ್ಯವಾಗದ ಇಲಾಖೆ ಹೊರಗಿಡುವ ಸಾಮಾನ್ಯ ಜನರ ಭದ್ರತೆಯನ್ನ ಹೇಗೆ ತಾನೇ ಕಾಪಾಡ್ತದೆ? ಕಾನೂನು ಸುವ್ಯವಸ್ಥೆ ಅನ್ನೋದು ಅಷ್ಟೊಂದು ಹಳ್ಳ ಹಿಡಿದ್ರೆ ಸಾಮಾನ್ಯ ನಾಗರಿಕರು ನೆಮ್ಮದಿಯಿಂದ ಬದುಕೋದಾದ್ರೂ ಹೇಗೆ? ಹಾಗಾದ್ರೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.